ಸತ್ಯದ ಮೌಲ್ಯ. ಒಂದು ಹಳ್ಳಿಯಲ್ಲಿ ರಾಮು ಎಂಬ ಬಾಲಕ ವಾಸಿಸುತ್ತಿದ್ದ. ಅವನು ಬಹಳ ಚುರುಕು, ಆದರೆ ಒಂದು ಕೆಟ್ಟ ಅಭ್ಯಾಸ ಹೊಂದಿದ್ದ: ಸುಳ್ಳು ಹೇಳುವುದು. ಸಣ್ಣ ವಿಷಯಗಳಲ್ಲೂ ಅವನು ಸುಳ್ಳು ಹೇಳುತ್ತಿದ್ದ. ಇದರಿಂದ ಹಳ್ಳಿಯವರು ಅವನ ಮಾತುಗಳನ್ನು ನಂಬುವುದನ್ನು ನಿಧಾನವಾಗಿ ನಿಲ್ಲಿಸಿದರು. ಒಂದು ದಿನ ರಾಮು ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದಾಗ ಕಾಡಿನಿಂದ ಒಂದು ನರಿ ಬಂದಿತು. ರಾಮು ಭಯಪಟ್ಟು, ನರಿ ಬಂದಿದೆ, ಸಹಾಯ ಮಾಡಿ ಎಂದು ಕೂಗಿದ. ಆದರೆ ಹಳ್ಳಿಯವರು ಅವನು ಮತ್ತೆ ಸುಳ್ಳು ಹೇಳುತ್ತಿದ್ದಾನೆ ಎಂದುಕೊಂಡು ಯಾರೂ ಬರಲಿಲ್ಲ. ನರಿ ಕೆಲವು ಕುರಿಗಳನ್ನು ಹಿಡಿದುಕೊಂಡು ಓಡಿಹೋಯಿತು. ರಾಮು ದುಃಖಪಟ್ಟನು. ಅವನಿಗೆ ತನ್ನ ತಪ್ಪಿನ ಅರಿವು ಬಂತು. ಮುಂದಿನ ದಿನಗಳಲ್ಲಿ ರಾಮು ಸುಳ್ಳು ಹೇಳುವುದನ್ನು ಬಿಟ್ಟು ಸತ್ಯವನ್ನೇ ಹೇಳಲು ಶುರು ಮಾಡಿದ. ಕೆಲ ಸಮಯದ ನಂತರ ಜನರು ಅವನನ್ನು ಮತ್ತೆ ನಂಬಲು ಆರಂಭಿಸಿದರು. ರಾಮು ತನ್ನ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲಿತನು: ನಂಬಿಕೆ ಕಳೆದುಕೊಳ್ಳುವುದು ಸುಲಭ, ಆದರೆ ಮತ್ತೆ ಪಡೆಯುವುದು ಕಷ್ಟ. ಕಥೆಯ ಪಾಠ ಯಾವಾಗಲೂ ಸತ್ಯವೇ ಹೇಳಬೇಕು. ನಂಬಿಕೆ ಜೀವನದ